ನೀವು ಎಂದಾದರೂ ಯೋಚಿಸಿದ್ದೀರಾ, ಭೂಮಿಯಿಂದ ತೈಲ ಅಗೆದಾಗ ಅದು ಆರಂಭದಲ್ಲಿ ಕೆಸರಿನಂತೆ ಕಪ್ಪು ಮತ್ತು ಅಂಟಂಟಾಗಿರುತ್ತದೆ. ಹಾಗಾದರೆ ಇದರಿಂದ ಇಷ್ಟು ಶುದ್ಧವಾದ ಪೆಟ್ರೋಲ್, ಡೀಸೆಲ್ ಮುಂತಾದವುಗಳನ್ನು ಹೇಗೆ ತಯಾರಿಸಲಾಗುತ್ತದೆ? ನೋಡಿ, ಭೂಮಿಯಿಂದ ಹೊರತೆಗೆಯಲಾಗುವ ಈ ಕಚ್ಚಾ ತೈಲದ 1% ಕೂಡ ವ್ಯರ್ಥವಾಗುವುದಿಲ್ಲ. ಮೊದಲು ಇದನ್ನು ಆಯಿಲ್ ರಿಫೈನರಿಗೆ ತಂದು 350 ರಿಂದ 400 ಡಿಗ್ರಿ ಸೆಲ್ಸಿಯಸ್ ವರೆಗೆ ಬಿಸಿ ಮಾಡಲಾಗುತ್ತದೆ. ನಂತರ ಇದನ್ನು ಒಂದು ಎತ್ತರವಾದ ಡಿಸ್ಟಿಲೇಷನ್ ಟವರ್ಗೆ ತುಂಬಿಸಲಾಗುತ್ತದೆ. ಆಗ ಇದರಲ್ಲಿರುವ ಹಗುರವಾದ ವಸ್ತುಗಳು ಮೇಲ್ಭಾಗಕ್ಕೆ ಬರುತ್ತವೆ ಮತ್ತು ಭಾರವಾದ ವಸ್ತುಗಳು ಕೆಳಭಾಗದಲ್ಲಿ ಉಳಿಯುತ್ತವೆ. ಇದರ ಅತ್ಯಂತ ಮೇಲ್ಭಾಗದಲ್ಲಿ ಗ್ಯಾಸ್ಗಳು ಹೊರಬರುತ್ತವೆ. ಇವುಗಳನ್ನು ಸಿಲಿಂಡರ್ ಗಳಲ್ಲಿ ತುಂಬಿಸಿ ನಮ್ಮ ಮನೆಗಳಿಗೆ ಕಳುಹಿಸಲಾಗುತ್ತದೆ. ಎರಡನೇ ಹಂತದಲ್ಲಿ ಪೆಟ್ರೋಲ್ ಇರುತ್ತದೆ. ಪೆಟ್ರೋಲ್ ನ ಕೆಳಭಾಗದಲ್ಲಿ ನ್ಯಾಫ್ತಾ ಇರುತ್ತದೆ. ಇದರಿಂದ ಪ್ಲಾಸ್ಟಿಕ್ ಮತ್ತು ಹಲವು ರಾಸಾಯನಿಕಗಳನ್ನು ತಯಾರಿಸಲಾಗುತ್ತದೆ. ಇದರ ಕೆಳಭಾಗದಲ್ಲಿ ಕೆರೋಸಿನ್ ಅಂದರೆ ಸೀಮೆಎಣ್ಣೆ ಇರುತ್ತದೆ. ಇದರ ಕೆಳಗೆ ಡೀಸೆಲ್ ಇರುತ್ತದೆ. ಡೀಸೆಲ್ ನ ನಂತರ ಲೂಬ್ರಿಕೇಶನ್ ಆಯಿಲ್ ಸಿಗುತ್ತದೆ. ಇದರಿಂದ ಗ್ರೀಸ್ ಮತ್ತು ವ್ಯಾಸ್ಲೈನ್ ನಂತಹ ಪೆಟ್ರೋಲಿಯಂ ಜೆಲ್ಲಿಗಳನ್ನು ತಯಾರಿಸಲಾಗುತ್ತದೆ. ಇದರ ಕೆಳಗೆ ಒಂದು ದಪ್ಪನೆಯ ಫ್ಯೂಯಲ್ ಆಯಿಲ್ ಸಿಗುತ್ತದೆ. ಇದನ್ನು ಕಾರ್ಖಾನೆಗಳಲ್ಲಿ ಮತ್ತು ಹಡಗುಗಳಲ್ಲಿ ಬಳಸಲಾಗುತ್ತದೆ. ಮತ್ತು ಎಲ್ಲಕ್ಕಿಂತ ಕೊನೆಯಲ್ಲಿ ಉಳಿಯುವುದು ಡಾಂಬರ್. ಇದರಿಂದ ರಸ್ತೆಗಳನ್ನು ನಿರ್ಮಿಸಲಾಗುತ್ತದೆ.